ಮತ್ತು ಈ ಜಿಲ್ಲೆಗೆ ಒಂದು ಜಿಲ್ಲಾ ಸಮುದಾಯ ಭವನ ಶ್ರೀಕೃಷ್ಣ ಭವನ ಆಗಲಿಕ್ಕೆ ಹಿಂದಿನ ಸರ್ಕಾರದಲ್ಲಿ ನಾವು ಜಮೀನನ್ನ ಮಂಜೂರಾತಿಯನ್ನ ಮಾಡಿದ್ದೇವೆ. ನಿಮಗೆ ಆ ಪತ್ರಗಳನ್ನ ಕೂಡ ನಿಮಗೆ ಹಸ್ತಾಂತರ ಮಾಡಿದ್ದೇವೆ. ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೇನೆ, ಆದಷ್ಟು ಶೀಘ್ರದಲ್ಲಿ ಈ ಸರ್ಕಾರದಲ್ಲಿ ತಾವು ಈ ಶ್ರೀಕೃಷ್ಣ ಮಂದಿರಕ್ಕೆ ನೀವು ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕು. ಆದಷ್ಟು ಅನುದಾನವನ್ನ ಒದಗಿಸಿ ಜಿಲ್ಲಾ ಶ್ರೀಕೃಷ್ಣ ಭವನ ಅವರಿಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಮನವಿ ಮಾಡ್ತೇನೆ. ನಾನು ಕೂಡ ನನ್ನ MP ಲಾಂಡ್ ನಿಂದ ಅವರಿಗೆ 50 ಲಕ್ಷ ರೂಪಾಯಿಗಳನ್ನ ಕೂಡ ಇದಕ್ಕೆ ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ತಾವ್ ಯಾರು ಮರ್ತೋಗ್ಬಾರ್ದು. ಅದಕ್ಕೆ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು. ಸಿದ್ದರಾಮಯ್ಯ ಸಾಹೇಬ್ರೆ ಬರ್ಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ಕೆ. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ವರ್ಗಗಳು, ಅಹಿಂದ ವರ್ಗಗಳ ನಾಯಕ. ಅವ್ರಿಗೆ ಈ ಸಮುದಾಯದ ನೋವು ಗೊತ್ತು. ಸೊ ಆ ಸರ್ಕಾರದ ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ. ನಾನು ಖಂಡಿತವಾಗೂ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ, ದಯವಿಟ್ಟು DC ಅವರೇ ಕೆಲವರೆಲ್ಲ ಅಂತ ಮಾತು ಕೊಟ್ಟಿದ್ದಾರೆ, ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನಪಿರ್ಬೇಕು. ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ. ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನ್ಪಿಟ್ಕೋಬೇಕು. ಗೌಡ್ರೆ ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ತಾವು ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಸರ್ಕಾರಕ್ಕೆ ಹೋಗಿ ನಾನು ತಗೊಂಡ್ಬಂದು ಭವನವನ್ನ ನಾನು ಪೂರ್ಣ ಮಾಡ್ತೀನಿ. ಸಮುದಾಯದ ಜೊತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಒಂದು ನಾನು ರಾಜಕಾರಣಕ್ಕೆ ಹೊಸಬನೇ ಇರ್ಬೋದು, ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ, ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ. ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಯಾಕೆಂದ್ರೆ ನಾನು ಎಲ್ಲ ವೇದಿಕೆಯಲ್ಲೆಲ್ಲ ಮುಖಂಡರಿಗೆ ಹೇಳಿ, ನಾನು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್. ಯಾರು ಸರ್? ಯಾರು ಪ್ರೋಗ್ರಾಮ್ ನಡೆಸೋದು ಗೊತ್ತೇನ್ರಿ ನಿಮ್ಗೆ? ಪ್ರೋಟೋಕಾಲ್ ಫಾಲೋ ಮಾಡೋದು ಗೊತ್ತಾ ನಿಮ್ಗೆ? ಒಂದು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ್ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಅಲ್ವಾ? ಸ್ವಲ್ಪ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ನಾನು ಎಲ್ರಿಗೂ ಹೇಳ್ತಾ